ಕಲಬುರಗಿಯಿಂದ ಒಂದು ಸುದ್ದಿ ಬರ್ತಾ ಇದೆ. ಮನೆ ಕುಸಿತವಾಗಿ ಮಗುವೊಂದು ಸಾವನ್ನಪ್ಪಿರೋದು. ಕಲಬುರಗಿಯಲ್ಲಿ ಭಾರಿ ಮಳೆಗೆ ಬಾಲಕಿ ಸಾವನ್ನಪ್ಪಿದೆ. ಮನೆಯ ಗೋಡೆ ಕುಸಿದು ಬಾಲಕಿ ಸಾವನ್ನಪ್ಪಿರೋದು. 4 ಮಕ್ಕಳಿಗೆ ಗಾಯವಾಗಿದೆ. ಕಲಬುರಗಿ ಜಿಲ್ಲೆ ಯಡ್ರಾಮಿ ಪಟ್ಟಣದಲ್ಲಿ ನಡೆದಂತಹ ದುರಂತ. ಭಾರಿ ಮಳೆ ಆಗ್ತಾ ಇದೆ ಅಲ್ಲೆಲ್ಲ. ಸೊ ಸತತ ಮಳೆಯಿಂದಾಗಿ ಹಳ್ಳಿಗಳಲ್ಲೆಲ್ಲ ಸಾಮಾನ್ಯ ಏನಾಗುತ್ತೆ, ಮಣ್ಣು ಗೋಡೆಗಳು ಎಲ್ಲ ಶೀತವಾಗಿರುತ್ತೆ, ಕುಸಿದು ಬಿದ್ದಿದೆ. ರಾತ್ರಿ 2:30 ಸುಮಾರಿಗೆ ನಡೆದಂತಹ ಘಟನೆ. ಸಾನಿಯಾ ನೈಫನ್ ಸಾಬ್ ಮೃತ ಬಾಲಕಿ. 4 ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ಈಗಾಗಲೇ ದಾಖಲೆ ಮಾಡಲಾಗಿದೆ ಅಂತಕ್ಕಂಥ ಮಾಹಿತಿ. ಯಡ್ರಾಮಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಕಲಬುರಗಿಯಲ್ಲಿ ಭಾರಿ ಮಳೆ. ಉತ್ತರ ಕರ್ನಾಟಕದಲ್ಲಿ ಮಳೆ ಹಾಗೂ ಹೀಗೂ ಜೋರೇ ಇದೆ. ಅದರಲ್ಲೂ ಕಲಬುರಗಿ, ಯಾದಗಿರಿ, ಬೀದರ್ ಈ ಭಾಗದಲ್ಲಂತೂ ಇದ್ದೇ ಇದೆ. ಸೊ ಹಾಗಾಗಿ ಸಹಜವಾಗಿಯೇ ಈಗ ಮಳೆ ಜಾಸ್ತಿ ಆಯಿತು ಅಂದರೆ ಮನೆಗಳು, ಗೋಡೆಗಳು ಕುಸಿತವಾಗುವಂತಹದ್ದು ಅಲ್ಲಲ್ಲಿ ಸುದ್ದಿಗಳಾಗ್ತಾ ಇರುತ್ತೆ. ಈಗಲೂ ಕೂಡ ಯಡ್ರಾಮಿ ಪಟ್ಟಣದಲ್ಲಿ ಗೋಡೆ ಕುಸಿದು ರಾತ್ರಿ ಪಾಪ 2:30 ಆಗಿದೆ. ಎಲ್ಲ ಯಾರಿಗೆ ಗೊತ್ತಿರುತ್ತೆ, ಎಲ್ಲ ಮಲಗಿರ್ತಾರೆ ಏಕಾಏಕಿ. ನೋಡಿ ಅಲ್ಲಿ ಹೆಂಗೆ ಕುಸಿದಿದೆ ನೋಡಿ. ಪಾಪ ಒಬ್ಬ ಬಾಲಕಿ ಮೃತಪಟ್ಟು 4 ಮಕ್ಕಳಿಗೆ ಗಾಯ ಆಗಿದೆ ಅಂತಕ್ಕಂಥದ್ದು. ಆ ಮನೆಯ ಗೋಡೆ ಒಂದು ಕುಸಿದು ಬಿದ್ದಿದೆ. ತುಂಬ ದಿವಸಗಳು, ತುಂಬ ವರ್ಷಗಳಾಗಿತ್ತು ಅನಿಸುತ್ತೆ ಮನೆ ಕಟ್ಟಿ. ಶಿಥಿಲಾವಸ್ಥೆಗೆ ಬಂದಿರ್ಬೋದು ಅಥವಾ ಭಾರಿ ಮಳೆಗೆ, ಹೌದು ಶಿಥಿಲಾವಸ್ಥೆಗೆ ಬಂದಿದೆ. ಭಾರಿ ಮಳೆ ಅಲ್ವಾ, ಇವೆಲ್ಲವೂ ಕೂಡ ಆಗುತ್ತೆ ಒಂದೊಂದು ಕಡೆ. ಬಟ್ ವೆರಿ ಅನ್ಫಾರ್ಚುನೇಟ್, ಬಾಲಕಿ ಮೃತಪಟ್ಟರು.